ಹಾಯ್ ಹಲೋ ಫ್ರೆಂಡ್ಸ್, ಮಮತಾ ಕಿಚನ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ತಂಬಿಟ್ಟು. ಪಾರಂಪರಿಕವಾಗಿ ಮಾಡುವಂಥ ಸಿಹಿ ತಿಂಡಿ, ಎಲ್ಲ ಹಬ್ಬಕ್ಕೂ ಮಾಡುವಂಥ ಸಿಹಿ ತಿಂಡಿ ಇದು. ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು: ಒಂದು ಬೌಲಷ್ಟು ಶೇಂಗಾ ತೊಗೊಂಡಿದ್ದೀನಿ. ಈ ಬೌಲ್ನ ಮೆಜರ್ಮೆಂಟ್ ಎಲ್ಲದಕ್ಕೂ. ಈ ಒಂದು ಬೌಲಲ್ಲಿ ಶೇಂಗಾನ ಹುರಿದು ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ. ಅದರಲ್ಲೇ 2 ಬೌಲ್ನಷ್ಟು ಪುಟಾಣಿ ತೊಗೊಂಡಿದ್ದೀನಿ. ಅದರಲ್ಲಿ 1/4 ಬೌಲ್ನಷ್ಟು ಬೆಲ್ಲನ ಹೆಚ್ಚಿಟ್ಕೊಂಡಿದ್ದೀನಿ. ಮತ್ತು ಕರಿ ಎಳ್ಳು ಮತ್ತು ಕೊಬ್ಬರಿನ ತುರಿದಿಟ್ಕೊಂಡಿದ್ದೀನಿ. ಏಲಕ್ಕಿ ಪುಡಿ ಇಷ್ಟು ಬೇಕಾಗುತ್ತೆ. ಮೊದಲಿಗೆ ಈ ಶೇಂಗಾನ ಪೌಡ್ರ್ ಮಾಡ್ಕೊಂಬರ್ತೀನಂತೆ. ಫೈನ್ ಪೇಸ್ಟ್ ಏನು ಪೌಡ್ರು ಏನು ಮಾಡೋದು ಬೇಡ. ಮಧ್ಯದಲ್ಲಿ ಒಂದೊಂದು ಶೇಂಗಾ ಇದ್ದರೂ ನಡೆಯುತ್ತೆ. ಈ ಥರ ತರಿಯಾಗಿ ರುಬ್ಕೋಬೇಕು. ಮಧ್ಯದಲ್ಲಿ ಒಂದು ಶೇಂಗಾ ಸಿಕ್ಕರೂ ಅದು ಒಂದು ಡಿಫ್ರೆಂಟ್ ಟೇಸ್ಟ್ ಆಗುತ್ತೆ. ಈಗ ಅದೇ ಜಾರಿಗೆ ಪುಟಾಣಿ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಳ್ತಾ ಇದ್ದೀನಿ. ಇದು ತುಂಬ ನೈಸಾಗಿದ್ದರೆ ಚೆನ್ನಾಗಿರುತ್ತೆ. ಅದೇ ಥರ ಉಳಿದಿದ್ದೆಲ್ಲ ಪುಟಾಣಿ ಪೌಡ್ರ್ ಮಾಡ್ಕೊಂಬರ್ತೀನಿ. ಪುಟಾಣಿ ಅಂದರೆ ಉರ್ಗಡ್ಲೆ ಅಂತಲೂ ಹೇಳ್ತಾರೆ ಅದಕ್ಕೆ. ಈಗ ಎಲ್ಲ ಪೌಡ್ರ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಈಗ ಒಂದು ಪಾತ್ರೆಗೆ ಬೆಲ್ಲನ ಹಾಕ್ಕೊಂಡಿದ್ದೀನಿ. ಅದಕ್ಕೆ 1 ಗ್ಲಾಸ್ ನೀರಷ್ಟು ಹಾಕ್ಕೊಳ್ತಾ ಇದ್ದೀನಿ. ಬೆಲ್ಲ ಕರಗಿಸ್ಕೊತಾ ಇದ್ದೀನಿ. ಯಾಕೆಂದರೆ ಅದರಲ್ಲಿ ಕಸ ಇರುತ್ತೆ ಮತ್ತು ಇದು ಕರಗಿದ್ರೆ ಕಸ ಎಲ್ಲ ಅದು ತಳದಲ್ಲಿ ಸಿಗುತ್ತೆ. ಹಾಗಾಗಿ ಬೆಲ್ಲನ ಮೊದಲಿಗೆ ಕರಗಿಸ್ಕೊತಾ ಇದ್ದೀನಿ. ಅದು ಕರಗೋಕೆ ಇಟ್ಕೊಂಡಿದ್ದೀನಿ. ಈಗ ಅದೇ ಟೈಮ್ನಲ್ಲಿ ಸ್ವಲ್ಪ ಆ ಹಿಟ್ಟಿಗೆ, ಪುಟಾಣಿ ಮತ್ತು ಶೇಂಗಾ ಹಿಟ್ಟಿನ ಬಾಣಲಿಗೆ ನಾನು ಕೊಬ್ಬರಿ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಹೆಚ್ಚಿಗೆ ಹಾಕ್ಕೊಂಡ್ರೂ ರುಚಿ ಇರುತ್ತೆ. ಮತ್ತು ಏಲಕ್ಕಿ ಪುಡಿ, ಸ್ವಲ್ಪ ಕರಿ ಎಳ್ಳು ಇಷ್ಟಪಡದೇ ಇರೋರು ಬೇಕಾದ್ರೆ ಬಿಳಿ ಎಳ್ಳು ಹಾಕ್ಕೋಬೋದು. ಇದು ಕರಿ ಎಳ್ಳು ಹಾಕಿದ್ರೆ ಒಂದು ನೋಡೋಕ್ಕೂ ಚೆನ್ನಾಗಿರುತ್ತೆ ಮತ್ತು ಟೇಸ್ಟೂ ಚೆನ್ನಾಗಿರುತ್ತೆ. ಈಗ ನೋಡಿ, ಈ ಥರ ಕರಗಿಸ್ಕೋಬೇಕದು. ಏನು ಪಾಕ ಬೇಕಾಗಿಲ್ಲ ಇದಕ್ಕೆ. 1 ಎಳೆ ಪಾಕ 2 ಎಳೆ ಪಾಕ ಅಂತ ಏನು ಅವಶ್ಯಕತೆ ಇಲ್ಲ. ಅದು ಒಂದು ಮೆಥಡಲ್ಲಿ ಮಾಡ್ಬೋದು. ಈಗ ಮಾಡೋ ಇದಕ್ಕೆ ಪಾಕ ಏನು ಅವಶ್ಯಕತೆ ಇಲ್ಲ. ಈಗ ಎಲ್ಲದು ಪುಡಿ ಮತ್ತು ಎಲ್ಲನೂ ಕಲಿಸ್ಕೊಂಡು ಇಟ್ಕೊಂಡಿದ್ದೀನಿ. ಈ ಟೈಮ್ನಲ್ಲಿ ಅದು ಸ್ವಲ್ಪ ಬೆಲ್ಲದ ನೀರು ಮಾಡ್ಕೊಂಡಿದ್ವಲ್ಲ ಅದನ್ನು ತಣ್ಣಗಾಗಕ್ಕೆ ಬಿಟ್ಟಿದ್ದೀನಿ. ಅಂದರೆ ಪೂರ್ಣ ತಣ್ಣಗೆ ಅಲ್ಲ, ಮೀಡಿಯಮ್ ಆಗಿರಬೇಕು, ಉಗುರು ಬೆಚ್ಚಗಿರಬೇಕು. ಈಗ ಅದನ್ನು ಸ್ಟೈನರ್ ತೊಗೊಂಡು ಸೋಸ್ಕೊಳ್ತಾ ಆ ಹಿಟ್ಟಿಗೆ ಎಷ್ಟು ಬೇಕಷ್ಟು ಸ್ವಲ್ಪ ಹಾಕ್ಕೊಳ್ತಾ ನಾವು ಕಲಿಸ್ಕೊಳ್ಳೋಣಂತೆ. ಉಡಿಯಾಗಿರಬಾರ್ದು, ಸ್ವಲ್ಪ ಸಾಫ್ಟ್ ಆಗಬೇಕದು. ತುಂಬಾ ಹಾಕಬಾರ್ದು. ನೋಡಿಕೊಂಡು ಅದಕ್ಕೆ ತಕ್ಕಂಗೆ ನಾವು ಹಾಕ್ಕೊಂಡು ಕಲಿಸ್ಕೋಬೇಕು. ಈ ರೀತಿ ಈ ಅದಕ್ಕೆ ಬರಬೇಕು. ನಾವು ಉಂಡೆ ಕೈಯಲ್ಲಿ ಕಟ್ಟಬೇಕು. ಈ ಅದಕ್ಕೆ ಬಂದರೆ ಚೆನ್ನಾಗಿ ನಾವು ಉಂಡೆ ಕಟ್ಕೋಬೋದು. ಇದು ತಿನ್ನಲಿಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ. ತುಂಬ ಹೆಲ್ತಿಗೂ ಒಳ್ಳೆಯದಿದು. ಇದೇ ಥರ ಮಮತಾ ಕಿಚನ್ನ ವೀಕ್ಷಿಸಿ. ಈ ರೆಸಿಪಿ ಒಮ್ಮೆ ಟ್ರೈ ಮಾಡಿ ನೋಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.